ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮದ್ದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಮಗೆಲ್ಲರಿಗೂ ನಿಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಜಲ್ದಿನೇ ಮಾಡುವಂತಹ ಒಂದು ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ದೋಸೆ ಜೊತೆ ಆಮೇಲೆ ಪೂರಿ ಜೊತೆ ತಿನ್ನುವಂತಹ ಒಂದು ಸಣ್ಣ ಉಳ್ಳಾಗಡ್ಡಿ ಅಥವಾ ಸಾಂಬಾರು ಈರುಳ್ಳಿ ಅಂತಲೂ ಹೇಳ್ತಾರೆ, ಅದನ್ನ ಬಳಸಿ ಮಾಡುವಂತಹ ಒಂದು ರಸಪಲ್ಯದ ರೆಸಿಪಿ ತೊಗೊಂಬಂದಿನಿ. ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇದಕ್ಕೆ ಈರುಳ್ಳಿ ಗೊಜ್ಜು ಅಂತ ಹೇಳ್ತಾರೆ, ಸಣ್ಣ ಸಾಂಬಾರು ಈರುಳ್ಳಿ ಪಲ್ಯ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಕಡೆ ರಸಪಲ್ಯ ಅಂತ ಹೇಳ್ತಾರೆ. ಬರ್ರಿ ಹಂಗಂದ್ರೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಮೊದಲಿಗೆ 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯಕಾಳು, ಆಮೇಲೆ ಕೊಬ್ಬರಿ ಇವನ್ನೆಲ್ಲ ಹಾಕಿ ಹುರ್ಕೊಳ್ಬೇಕು. ಚೆಂದಾಗೆ ಫ್ರೈ ಮಾಡ್ಕೊಳ್ರಿ, ಘಮ ಬರುವಂಗೆ ಹುರ್ಕೊಳ್ಬೇಕು. ಅದಾದಮೇಲೆ ಅದೇ ಬಾಣಲಿ ಒಳಗೆ 1-2 ಚಮಚ ಎಣ್ಣೆ ಹಾಕಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ರಿ. ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಾತತಿ ಅಂದಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಉಳ್ಳಾಗಡ್ಡಿ, ಸಣ್ಣ ಉಳ್ಳಾಗಡ್ಡಿ ಇರ್ತಾವಲ್ಲ ಅವನ್ನ ಸಿಪ್ಪಿ ತೆಗೆದು ಸ್ವಚ್ಛಗೆ ತೊಳೆದು ಇವನ್ನ ಒಗ್ಗರಣೆಗೆ ಹಾಕ್ಕೊಳ್ರಿ. ಸಣ್ಣ ಉಳ್ಳಾಗಡ್ಡಿ ಇಲ್ಲ ಅಂತಂದ್ರೆ ನೀವು ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿ ಮಾಡ್ಕೋಬೋದು, ದೊಡ್ಡ ದೊಡ್ಡ ಸೈಜ್ದೊಳಗೆ ಕಟ್ ಮಾಡಿ ಮಾಡ್ಕೋಬೋದು. ಇದ್ರದ್ದು ಒಂದು ಸ್ಪೆಷಲ್ಲಾಗಿ ರುಚಿ ಕೊಡ್ತೈತಿ ಈ ಒಂದು ಉಳ್ಳಾಗಡ್ಡಿ. ಈ ಕಡೆ ಹುರಿದಿರುವಂತಹ ಪದಾರ್ಥನ ನುಣ್ಣಗೆ ರುಬ್ಕೊಂಡು ಇಟ್ಕೊಳ್ತೀನಿ. ಹಂಗೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತೀನಿ. ರುಚಿಗೆ ಬೇಕಾಗುವಷ್ಟು ಹಾಕ್ಕೊಳ್ರಿ. 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಆಮೇಲೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊಳ್ರಿ. ಮೊದಲು ಒಗ್ಗರಣೆಗೆ ಈ ಪದಾರ್ಥನ ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಅಂದರೆ ಈ ಒಂದು ರಸಪಲ್ಯದ ಕಲರ್ ಮಸ್ತ್ ಬರ್ತೈತಿ. ಅದಕ್ಕೆ ಒಗ್ಗರಣೆಗೆ ಖಾರ ಪುಡಿ, ಅರಿಶಿನ ಪುಡಿ ಹಾಕೀನಿ, ಕಲರ್ ಚೆಂದ ಬರಲಿ ಅಂತ ಚೆಂದಾಗೆ ಬಾಡಿಸ್ಕೊಳ್ರಿ. ಸಣ್ಣ ಉರಿ ಒಳಗೆ ಬಾಡಿಸ್ಕೊಂಡು ಅದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಕೊಳ್ಬೇಕಾಗ್ತೈತಿ. ಇದಕ್ಕೇನು ಜಾಸ್ತಿ ಮಸಾಲೆನೇನು ಹಾಕಿಲ್ಲ, ಬಹಳ ಕಡಿಮೆ ಮಸಾಲೆನ ಬಳಸಿ ಮಾಡಿರ್ತೀವಿ. ಈ ರಸಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಹಿಂಗೆ ಮಾಡಿ ನೋಡಿರಿ, ಮತ್ತು ಜಲ್ದಿನೂ ಆಗ್ತೈತಿ ಮಾಡೋದು. ಒಗ್ಗರಣೆಗೆ ಮೊದಲು ಎಲ್ಲನ ನಾವು ಸ್ವಲ್ಪ ಬಾಡಿಸ್ಕೊಂಡ ಮೇಲೆ ಆಮೇಲೆ ಅದು ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಈ ನೀರು ನಿಮ್ಗೆ ರಸಪಲ್ಯ ಯಾವ ಒಂದು ಹದದೊಳಗೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ರಿ. ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿನಾಗ ನೆನೆಸಿಟ್ಟು ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಹುಳಿ ಹಾಕೋದ್ರಿಂದ ರಸಪಲ್ಯ ರುಚಿ ಜಾಸ್ತಿ ಆಗ್ತೈತಿ. ಒಂಚೂರು ಹಂಗೆ ಹುಳಿ ಬ್ಯಾಲೆನ್ಸ್ ಆಗಲಿ ಅಂತ ಒಂಚೂರು ಬೆಲ್ಲನೂ ಸೇರಿಸ್ಕೊಳ್ರಿ. ಇನ್ನೂ ಸ್ವಲ್ಪ ರುಚಿ ಅಂತ ಅನಿಸ್ತತಿ. ಹುಳಿ ಬೆಲ್ಲ ಎಲ್ಲ ಬ್ಯಾಲೆನ್ಸ್ ಇದ್ರನ ಒಂದು ಪಲ್ಯ ಆಗಲಿ, ರಸಪಲ್ಯ ಆಗಿರ್ಬೋದು, ಗೊಜ್ಜು ಆಗಲಿ, ಅದು ಒಂದು ಟೇಸ್ಟ್ ಕೊಡ್ತೈತಿ. ಇದಕ್ಕೆ ನೀವು ಗೊಜ್ಜರ ಅನ್ರಿ, ರಸಪಲ್ಯನರ ಅನ್ರಿ, ಅಥವಾ ಈರುಳ್ಳಿ ಪಲ್ಯನರ ಅನ್ರಿ, ಯಾವುದಾದ್ರೂ ಹೇಳ್ಬೋದು. ಅದರ ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗಿರ್ತೈತಿ. ಕುದಿಸ್ಕೊಳ್ರಿ ಚೆಂದಾಗೆ. ಒಂದು 5 ನಿಮಿಷ ಕುದಿಸಿದ ಮೇಲೆ ಈ ಥರ ಒಂದು ರೆಡಿ ಆಗ್ತೈತಿ ಪಲ್ಯ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ಇನ್ನು ರುಚಿ ಅನ್ನಿಸ್ತೈತಿ. ಈಗ ಇಷ್ಟಾದ್ರೆ ಸಾಕು ನೋಡ್ರಿ, ಪಲ್ಯ ಸರಿಯಾಗಿ ಬಂದೈತಿ. ಒಂದು 2-3 ನಿಮಿಷ ಟೈಮ್ ತೊಗೊಳ್ತೈತೆ ಅಷ್ಟೇ ಬೇಯೋದಕ್ಕೆ, ಜಾಸ್ತಿ ಏನೂ ಇಲ್ಲ. ಯಾಕಂತಂದರೆ ಈ ಉಳ್ಳಾಗಡ್ಡಿ ಜಲ್ದಿನೇ ಬೇಯ್ತೈತಿ. ಮೊದಲೇ ಹೇಳಿದೆ, ಸಣ್ಣ ಉಳ್ಳಾಗಡ್ಡಿ ಇಲ್ಲ ಅಂದರೆ ನೀವು ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿ ಮಾಡ್ಕೋಬೋದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ. ಹೊಸದಾಗಿ ನನ್ನ ಚಾನಲ್ನ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ನಿಮ್ಮ ಒಂದು ಸಪೋರ್ಟಿಂದ ನನಗಿನ್ನೂ ಹೆಚ್ಚು ವಿಡಿಯೋಗಳ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ವಿಡಿಯೋ ನೋಡಿದೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.